ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಎಲ್ಲರೂ ಚಹಾ ಕುಡಿದ್ರು, ಅವರು ಡ್ಯೂಟಿಗೆ ಹೋದರು. ಬನ್ನಿ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಟೈಮು 9ಕ್ಕಿನ್ನೂ 15 ನಿಮಿಷ ಕಮ್ಮಿ ಇದೆ. ನಮ್ಮ ಏಷ್ಯನ್ ಬಾಕ್ಸ್ ನೋಡ್ರಿ, ಚಪಾತಿ, ಸ್ಪೆಷಲ್ ಚಪಾತಿ, ಬೇಳೆ ಪಲ್ಯ ಮತ್ತು ಇದರಲ್ಲಿ ಸೌತೆಕಾಯಿ. ನಮ್ಮ ಆಯಿಷಾನು ಫ್ರೆಶ್ ಅಪ್ ಬಂದಳು. ಇವಾಗ ತಲೆ ಒಂದು ಬಚ್ಕೊಂಡು ಸ್ಕೂಲಿಗೆ ರೆಡಿ. ಆಯಿಷಾ, ನಿಮ್ಮ ಫ್ರೆಂಡ್ಸ್ ಯಾರು ಕೇಳಿದ್ದು ವ್ಲಾಗ್ ಮಾಡ್ತಾ ಇಲ್ಲಲ್ಲ ಅಂತ? ಶಿವಾನಿ ಮತ್ತು ಇವ್ರ ಫ್ರೆಂಡ್ಸ್ ಭಾಳ ಕೇಳ್ತಾ ಇದ್ದಾರೆ ಅಂತಿ, ವ್ಲಾಗ್ ಯಾಕೆ ಮಾಡಕತ್ತಿಲ್ಲ ನೀವು ಅಂತ ಹೇಳಿ. ಇವ್ರ ಫ್ರೆಂಡ್ಸ್ ಮಾಡ್ರಿ ಅನ್ನಕತ್ತಾರಂತ. ಅಮ್ಮ ಗುಡ್ ಮಾರ್ನಿಂಗ್. ಅಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮ್ಮಮ್ಮ ಚಹಾ ಮಾಡ್ತಾ ಇದ್ದಾರೆ. ನಮ್ಮ ಮುಬಾರಕ್ ನೋಡ್ರಿ ಇನ್ನೂ ಮಲಗಿದ್ದಾನೆ. ಇವಾಗ ಎಪ್ಸಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ 9:30 10 ಗಂಟೆ ಬೇಕು ಇವನಿಗೆ ಎದ್ದೇಳೋದವನು. ಬಾಯ್. ನಮ್ಮ ಆಯಿಷಾ ಸ್ಕೂಲಿಗೆ ರೆಡಿಯಾಗಿ ಹೊಂಟ್ಲು. ಅದ್ರ ಜೊತೆಗೆ ನಮ್ಮ ಮೋತಿನೂ ಹೊಂಟಾನೆ. ನಮ್ಮದು ನೆಲ ಒರೆಸೋ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಒರೆಸ್ಕೊತ ಬಂದೀನಿ. ನಾವು ಸ್ಟಿಕ್ ಯೂಸ್ ಮಾಡೋದಿಲ್ಲ, ಕೈಯಿಂದನೇ ಒರೆಸ್ತೀವಿ. ನೆಲ ಒರೆಸಿದ್ಮೇಲೆ ಅಮ್ಮ ನಾಷ್ಟಕ್ಕೆ ಇವತ್ತು ಹೀರೆಕಾಯಿ ಪಲ್ಯ ಮಾಡೈತೆ, ರೊಟ್ಟಿ ಮಾಡ್ತಾರೆ. ಇಲ್ಲಿ ಅವರ ಔಷಧಿದು ಹುಣಸಿ ಬೀಜ ಹುರ್ಕೊಂಡಿದ್ದಾರೆ. ನಮ್ಮ ಮುಬಾರಕ್ ಎದ್ದು ಅವನು ಗ್ಯಾರೇಜಿಗೆ ಹೋದ. ಒಲೆಗೆ ಇಷ್ಟು ಚಿಪ್ಪು ಹೊಡೆದೀವಿ. ಇಲ್ಲೇ ಸೈಡ್ನಲ್ಲಿ ಚಿಪ್ಪಿಡ್ತೀನಿ, ಯಾಕಂದರೆ ಮತ್ತೆ ಗಾಳಿಗೆ ಬೆಂಕಿ ಆ ಕಡೆ ಈ ಕಡೆ ಆಗಿ ಹಚ್ಚಬಾರ್ದು, ಚಿಪ್ಪಿಗೆ ಹತ್ತಬಾರ್ದು ಅಂಥೇಳಿ ಚಿಪ್ಪನ್ನು ಜೋಡಿಸಿದ್ದೀವಿ ನೋಡ್ರಿ. ನಮ್ಮ ಮುಬಾರಕ್ ನಾಷ್ಟಕ್ಕೆ ಬಂದಿದ್ದಾನೆ. ಅವನಿಗೆ ಬೇಳೆ ಪಲ್ಯನೂ ಬೇಡಂತೆ, ಅವನಿಗೆ ಫೇವ್ರೇಟ್ ಎಗ್ ಬುರ್ಜಿನೇ ಬೇಕಂತೆ. ಸೊ ಹಾಗಾಗಿ ಎಗ್ ಬುರ್ಜಿಗೆ ಉಳ್ಳಾಗಡ್ಡಿನ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಇವು ಡಬ್ಬಿ ಎಲ್ಲ ತೆಗೆದ್ವಿ, ಸ್ವಲ್ಪ ತೊಳೆಯೋಣ ಗಲೀಜಾಗಿದ್ದಾವೆ ಅಂಥೇಳಿ. ಅಮ್ಮಂದು ರೊಟ್ಟಿ ಮಾಡೋದು ಆಯಿತು, ಮತ್ತು ನೀರು ಬಿಸಿ ಮಾಡೋಕೆ ಇಟ್ಟೇವಿ. ಸ್ನಾನ ಮಾಡಿ ದೇವಿಗೆ ದೀಪ ಹಚ್ಚಿ ಲೋಬನ ಹಾಕಿ ಆಯಿತು. ಇನ್ನೂ ನಾಷ್ಟ ಆಗಿಲ್ಲ ನಮ್ಮದು. ಡಬ್ಬಿನ ಕ್ಲೀನ್ ಮಾಡಿ ತೊಳೆದು ಸೆಟ್ ಮಾಡಿ ಇಟ್ವಿ. ಇವಾಗ ಇಲ್ಲಿದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. 1ಕ್ಕೆ 10 ನಿಮಿಷ ಕಡಿಮೆ ಇದೆ. ನಾಷ್ಟ ಮಾಡ್ತಾ ಇದ್ದೀವಿ. ನಾಷ್ಟಕ್ಕೆ ಎಗ್ ಬುರ್ಜಿ, ಹೀರೆಕಾಯಿ ಪಲ್ಯ, ಮತ್ತು ನಮ್ಮಮ್ಮ ಮಾಡಿರೋ ಪಚಡಿ ಸೊಪ್ಪಿಂದು. ಏನಂದು ಮಟನಿಂದು ಪಚಡಿ ಮಾಡಲ್ಲ, ಖೈಮಾ ಮಾಡ್ತಾರೆ. ತಿಂತೇನೆ. ಫ್ರೆಂಡ್ಸ್, ಕೆಲಸ ಮುಗಿಸ್ಕೊಂಡು ಕುಂತಿದ್ವಿ. ಇನ್ನೊಂದು ಇನ್ಫಾರ್ಮೇಷನ್ ನಿಮಗೂ ಹೇಳಬೇಕಿತ್ತು. ಏನಂತ ಅಂದರೆ, ಆರಿ ವರ್ಕ್ ಯಾರ್ಯಾರಿಗೆ ಇಷ್ಟ ಇದೆ, ಬ್ಲೌಸ್ ಈಗ ನೀವೇ ಬೇರೆ ಕಡೆ ಬ್ಲೌಸಿಗೆ ಡಿಸೈನ್ ಹಾಕಿಸ್ಕೊತೀರಾ. ಆರಿ ವರ್ಕ್ ಅಂದರೆ ಬ್ಲೌಸಿಗೆ ಡಿಸೈನ್ ಹಾಕೋದು, ಆಮೇಲೆ ಅದಕ್ಕೆ ಇನ್ನೊಂದು ಹೆಸರು ಬ್ಯೂಟಿಕ್ ಅಂತಾರೆ. ಅದು ಯಾರ್ಯಾರಿಗೆ ಇಷ್ಟ ಇದೆ ಅಂತ ಹೇಳಿ. ಯಾಕಂತ ಹೇಳಿದರೆ ನಾನೇ ಹೇಳ್ಕೊಡ್ತೇನೆ, ಫ್ರೀ ಆಫ್ಲೈನು. ಈಗ ಅಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆ ಕಲಿಯೋಂಥ ಅವಶ್ಯಕತೆ ಏನಿಲ್ಲ. ವೀಕ್ಲಿ 1-2 ಡೇಸ್ ನಾನು ನಿಮಗೆ ಕ್ಲಾಸಸ್ ತೊಗೊಂಡು ಹೇಳ್ಕೊಡ್ತೀನಿ, ಯಾವ ಥರ ಹಾಕಬೇಕು, ಯಾವ ಥರ ಇಲ್ಲ, ಏನು ಮಟೀರಿಯಲ್ ಬೇಕು ಅಂತ. ನಿಮಗೆ ಇಷ್ಟ ಇದ್ದರೆ ಎಸ್ ಅಂತ ಕಮೆಂಟ್ ಹಾಕಿ, ಇಲ್ಲ ಅಂತೇಳಂದರೆ ನೋ ಅಂತ ಕಮೆಂಟ್ ಹಾಕಿ. ಅದೇನು ಹೆವಿ ವರ್ಕ್ ಏನಲ್ಲ ಫ್ರೆಂಡ್ಸ್, ಅದು ನಿಮಗೆ ಕ್ಲಿಯರ್ ಕಟ್ಟಾಗಿ ಯಾವ ಥರ ಹಾಕಬೇಕು ಅಂಥೇಳಿ A to Z ಎಲ್ಲ ಹೇಳ್ಕೊಡ್ತೀನಿ.
ನೋಡಿ ನಿಮಗೆ ಇಷ್ಟ ಇದ್ದರೆ ಹ್ಞೂ ಅನ್ನಿ, ಇಲ್ಲ ಅಂದರೆ ಹ್ಞೂ ಅಂತ ಹೇಳಿ. ಮತ್ತು ನಾನು ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಬ್ಲೌಸಿಗೆ ವರ್ಕು 1-2 ಬ್ಲೌಸಿಗೆ ಅಷ್ಟೇ ಹಾಕ್ಕೊಂಡಿನಿ. ಆಮೇಲೆ ನಮ್ಮ ದೀದಿಗೆ ಒಂದು ಬ್ಲೌಸಿಗೆ ಹಾಕ್ಕೊಟ್ಟೇನಿ. ಆಮೇಲೆ ಜಾಸ್ತಿ ಕಸ್ಟಮರಿನವೇ ಹಾಕಿರೋದು ಬ್ಲೌಸ್ ಡಿಸೈನ್ಸ್ನ. ಈಗ ಒಂದು 6 ಮಂತಿಂದ ಯಾವ ಆರ್ಡ್ರು ಹಿಡಿದಿಲ್ಲ, ಯಾಕಂದರೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ, ಜಾಸ್ತಿ ಹೊತ್ತು ಕೂರೋಕ್ಕಾಗೋದಿಲ್ಲ ಅಂತ. ಆ ಡಿಸೈನ್ಸ್ನ ತೋರಿಸ್ತೀನಿ, ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಹೇಳಿ. ಇವೆಲ್ಲ ಡಿಸೈನ್ಸ್ ನಾನೇ ಹಾಕಿರೋದು. ಯಾವ ಡಿಸೈನ್ಸ್ ನಿಮಗೆ ಲೈಕ್ ಆಯಿತು ಅಂತ ಡಿಸೈನ್ ಬ್ಲೌಸ್ ಕಲರ್ ಹೇಳಿ, ಹೆಂಗಿದೆ ಮತ್ತು ಡಿಸೈನ್ಸ್ ಅನ್ನೋದು ಹೇಳಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನನಗೆ ಮಧ್ಯಾಹ್ನನೇ 4 ಗಂಟೆಗೆ ಊಟಕ್ಕೆ ಎಬ್ಸಿದ್ರು, ಹೇಳಿಲ್ಲ, ನಿದ್ದೆ ಬಂದಿತ್ತು ಅಂಥೇಳಿ ಮೊಬೈಲ್ ನೋಡ್ಕೊಂಡು ಹಾಗೆ ಮಕ್ಕೊಂಡಿದ್ದೆ. ಈಗ ಆಯಿಷಾ ಬರಲಿ ವೆಯ್ಟ್ ಮಾಡೋಣ ಅಂಥೇಳಿ ವೆಯ್ಟ್ ಮಾಡಿದೆ. ಆಯಿಷಾ ಬಂದು ಈಗ ನಾನು ಆಯಿಷಾ ಸೇರಿ ಊಟ ಮಾಡ್ತೀವಿ. ಆಮ್ಲೆಟ್ ಹಾಕ್ಕೊಂಡಿವಿ ಮತ್ತು ಅನ್ನ ಸ್ಪೆಷಲ್, ಇದು ಮೆಂತೆ ಸಾರು ಸ್ಪೆಷಲ್, ನಮ್ಮ ದೀದಿ ಸ್ಪೆಷಲ್ ಮಾಡಿರೋದು. ಇದು ರೈಸ್. ಇದು ಗೆಣಸನ್ನ ಒಲೆಯಲ್ಲಿ ಹಾಕಿ ಸುಟ್ಟೇವಿ. ನಮ್ಮ ಆಯಿಷಾ ಮೇಯಕ್ಕೆ ಸ್ಟಾರ್ಟ್ ಆಕತ್ತೀಗ. ಫ್ರೆಂಡ್ಸ್ 10:30 ಆಯಿತು, ಊಟ ಮಾಡ್ತಾಯಿದ್ದೀವಿ. ಇವತ್ತು ಊಟಕ್ಕೆ ಶಾವಿಗೆ ಬಸ್ತೀವಿ, ಅನ್ನ ಸಾಂಬಾರಿದೆ ಮತ್ತು ಝಿಂಗಿ ಮೀನಿಂದು ಚಟ್ನಿ ಮಾಡ್ತಾಯಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಇನ್ನೊಂದು ಬ್ಲಾಗ್ನಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಬಾಯ್.